ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ಶೇಷಧರ್ ಭಟ್. ನಾನು ಕಳೆದ ಕೆಲವು ದಿನಗಳಿಂದ ತಿಂಗಳುಗಳಿಂದ ಧರ್ಮಸ್ಥಳದ ಬಗ್ಗೆ ಮಾತನಾಡ್ತಾನೇ ಇದ್ದೀನಿ. ನಾನು ಯಾವತ್ತೂ ನಿಲ್ಲಿಸಿಲ್ಲ. ಯಾಕೆಂದರೆ ನನ್ನ ಮೇಲೆ ಯಾರೂ ಒತ್ತಡ ಹೇರೋದಕ್ಕೆ ಸಾಧ್ಯ ಇಲ್ಲ, ಅಥವಾ ಯಾವುದೇ ಒತ್ತಡಕ್ಕೆ ಮಣಿಯುವವನು ನಾನಲ್ಲ. ನನಗೆ ಯಾವುದು ಸತ್ಯ ಅನಿಸುತ್ತೋ ಅದು ಸತ್ಯ ಅಂತ ಹೇಳ್ತೀನಿ. ಅದು ಪತ್ರಿಕೋದ್ಯಮ ನನಗೆ ಕಲಿಸಿಕೊಟ್ಟದ್ದು ಅಂತ, ಪ್ರಶ್ನಿಸುವಂಥದ್ದು. ಎಂಥ ದೊಡ್ಡವರೇ ಆಗಲಿ ನಾನು ಪ್ರಶ್ನಿಸ್ತೀನಿ. ಹಾಗೆಯೇ ನಾನು ತಪ್ಪು ಪ್ರಶ್ನೆ ಕೇಳಿದರೆ ಸಾರಿ ಅಂತಲೂ ಹೇಳಬಲ್ಲೆ. ನನಗೆ ಅಹಂಕಾರ ಇಲ್ಲ, ಇನ್ನೊಂದಿಲ್ಲ. ಧರ್ಮಸ್ಥಳದ ವಿಚಾರದಲ್ಲಿ ಸತ್ಯ ಹೊರಗೆ ಬರಲೇಬೇಕು ಅನ್ನುವ ಒತ್ತಾಯವನ್ನು ಇನ್ನೊಂದನ್ನು ಮಾಡ್ತಾ ಇರುವವನು ನಾನು. ಸತ್ಯ ಹೊರಗಡೆ ಬರಲಿ. ಯಾಕೆಂದರೆ ಅದೊಂದು ಶ್ರದ್ಧಾ ಕೇಂದ್ರ ಅಂತ. ಆ ಶ್ರದ್ಧಾ ಕೇಂದ್ರದಲ್ಲಿ ಜನರಿಗೆ ಅದರ ಬಗ್ಗೆ ಇರುವ ಶ್ರದ್ಧೆ, ನಂಬಿಕೆ ಇದೆಯಲ್ಲ, ಅದು ಹಾಳಾಗ್ಕೊಡೋದು. ಅದು ಮೂಲ ಉದ್ದೇಶ. ಜನರಿಗೆ ನಂಬಿಕೆ ಬೇಕು. ಜನ ನಂಬಿಕೆಯಲ್ಲಿ ಬದುಕ್ತಾರೆ. ಜನ ನಂಬೋದಕ್ಕೆ ದೇವರಾದರೂ ಬೇಕು, ದೆವ್ವ ಆದರೂ ಬೇಕು, ಏನಾದರೂ ಒಂದು ನಂಬಬೇಕು. ಕೆಲವರು ಮನುಷ್ಯರನ್ನ ನಂಬ್ತಾರೆ, ಕೆಲವರು ದೇವರನ್ನು ನಂಬ್ತಾರೆ, ಕೆಲವರು ಪ್ರೀತಿಯನ್ನು ನಂಬ್ತಾರೆ, ಕೆಲವರು ದ್ವೇಷವನ್ನು ನಂಬ್ತಾರೆ, ಕೆಲವರು ಬೆಂಕಿ ಹಚ್ಚುವುದನ್ನು ನಂಬ್ತಾರೆ, ಕೆಲವರು ನಂಬಲ್ಲ. ಕೆಲವರು ಅತ್ಯಾಚಾರವನ್ನು ನಂಬ್ತಾರೆ, ಕೆಲವರು ಅತ್ಯಾಚಾರ ಮಾಡ್ತಾರೆ, ಕೆಲವರು ಹೆಣವನ್ನು ಹೂಳುವುದನ್ನು ನಂಬ್ತಾರೆ, ಕೆಲವರು ಹೆಣ ಸಾಗಿಸುವುದನ್ನು ಇದು ಬದುಕು ನಡೀತಾ ಇರುತ್ತೆ. ಆದರೆ ಯಾವುದೇ ಒಂದು ಶ್ರದ್ಧಾ ಕೇಂದ್ರದಲ್ಲಿ ಆ ಶ್ರದ್ಧೆ ನಾಶ ಆಗಕೂಡ್ದು ಅಂತ. ನಾನು ದೇವರನ್ನು ನಂಬದೇ ಇರ್ಬೋದು, ಆದರೆ ಇನ್ನೊಬ್ಬನಿಗೆ ದೇವರನ್ನು ನಂಬುವುದು ಅವನ ಹಕ್ಕು. ಯಾರು ಅವರ ನಂಬಿಕೆಯನ್ನು ನಾಶ ಪಡಿಸ್ತಾರೆ ಅವರು ದ್ರೋಹಿಗಳು. ಈಗ ಧರ್ಮಸ್ಥಳದ ಪ್ರಶ್ನೆಯಲ್ಲಿ ಅಷ್ಟೆ, ಯಾರು ಅಲ್ಲಿ ನಂಬಿಕೆ ದ್ರೋಹಿಗಳು? ಯಾರು ಅಲ್ಲಿ ಬರುವ ಜನರ ಶ್ರದ್ಧೆ ಇದೆಯಲ್ಲ. ಒಬ್ಬರು ಹೆಣ್ಣುಮಗಳು ಕಂಡ್ರಿ, ಆಕೆ ಏನನ್ನು ಪಡೆದುಕೊಳ್ಳುವಾಗ ದೇವರನ್ನು ಎದುರು ರಿಪೆಂಟ್ ಮಾಡ್ಕೊಳ್ಳೋಕೆ ಅಥವಾ ದೇವರಿಂದ ಬೇಡ್ಕೊಳ್ಳೋಕೆ ಹೋಗ್ತಾಳೆ. ಅವಳು ಹೆಣ ಆಗಿಬಿಟ್ರೆ ಅವ್ರ ಕುಟುಂಬದ ಕಥೆ ಏನು? ಅದರ ಜವಾಬ್ದಾರಿ, ಹೊಣೆಗಾರಿಕೆ ಏನು? ಇಲ್ಲಿ ಹೊಣೆಗಾರಿಕೆಯ ಪ್ರಶ್ನೆ ಇದೆ. ಇಡೀ ಆ ಪ್ರದೇಶದಲ್ಲಿ ಸತತವಾಗಿ ಅತ್ಯಾಚಾರದ ಪ್ರಕರಣ ನಡೆದರೆ ಅದರ ಹೊಣೆಗಾರಿಕೆ ಯಾರು? ಅಲ್ಲಿರುವವರು ಹೊರಲೇಬೇಕಲ್ವ? ಈಗ ಮೂಲ ಪ್ರಶ್ನೆಗೆ ಬರ್ತೀನಿ ನಾನು. ಈ SIT ತನಿಖೆಗೆ ಸಂಬಂಧಪಟ್ಟ ಹಾಗೆ ನಾನು ನಿನ್ನೂ ಹೇಳಿದ್ದೆ, SIT ತನಿಖೆ ಒಂದು ಹಂತಕ್ಕೆ ಬರ್ತಾ ಇದೆ, ವರದಿ ಸಿದ್ಧಗೊಳ್ತಾ ಇದೆ ಅಂತ. ಈಗಿರುವ ಪ್ರಶ್ನೆ, SIT ಯಾರು ಆರೋಪಿತರಿದ್ದಾರೋ, ಯಾರ ಮೇಲೆ ಆರೋಪ ಇದೆಯೋ ಅವರನ್ನು ಪ್ರಶ್ನಿಸದೇ ತನ್ನ ವರದಿಯನ್ನು ಕೊಡುತ್ತಾ. ಈಗಾಗಲೇ ನಾನು ಹೇಳಿದೆ, ನ್ಯಾಯಾಲಯಕ್ಕೆ ಒಂದು ವರದಿಯನ್ನು ಸಲ್ಲಿಸಲಾಗಿದೆ ಅಂತ. ಆ ಬಗ್ಗೆ ಇನ್ನೂ ವಿವರಗಳು ಹೊರಗೆ ಬರಬೇಕು ಮತ್ತು ಅದು ಕನ್ಫರ್ಮ್ ಆಗಬೇಕು. ನಿನ್ನೆ ನಾನು ಈ ಬಗ್ಗೆ ಮಾತನಾಡಿದ್ದೆ. ಸೊ ಒಂದು ನ್ಯಾಯಾಲಯದ ಮುಂದೆ SIT ವರದಿಯನ್ನು ಕೊಟ್ಟು, ಆ ವರದಿಯಲ್ಲಿ ಧರ್ಮಸ್ಥಳ ಪ್ರದೇಶದಲ್ಲಿ ಅನಾಮಧೇಯ ಅಸ್ಥಿಪಂಜರಗಳು ಇನ್ನೊಂದು ಸಿಕ್ಕಿವೆ ಅಂತ ಒಪ್ಪಿಕೊಂಡಿದೆ ಅಂತಾದರೆ ಇಡೀ ಪ್ರಕರಣವನ್ನು ಇನ್ನೊಂದು ದಿಕ್ಕಿಗೆ ಓಪನ್ ಮಾಡದಂತೆ. ಅದು ನ್ಯಾಯಾಲಯದ ಮುಂದೆ ಸಿಕ್ಕಿದೆ ಅಂತಾದರೆ ನೆಕ್ಸ್ಟ್ ಪ್ರಶ್ನೆ, ಸಿಕ್ಕಿದ್ದು ಯಾರದ್ದು, ಯಾವುದು, ಯಾಕೆ? ಅದಕ್ಕೆ ಜವಾಬ್ದಾರಿ ಯಾವ? ಈ ದಿಸೆಯಲ್ಲಿ SIT ತನಿಖೆ ಮಾಡಲೇಬೇಕು. ಹಾಗೆ SIT ತನಿಖೆ ಮಾಡುವ ಸಂದರ್ಭದಲ್ಲಿ ಯಾರ ಮೇಲೆ ದೂರಿದೆಯೋ ಅವರನ್ನು ಪ್ರಶ್ನಿಸಲೇಬೇಕಾಗಿದೆ. ಈಗ ಆ ವಾತಾವರಣ ಸೃಷ್ಟಿಯಾಗಿದೆ. ಹಾಗೆ ಪ್ರಶ್ನಿಸದೇ ಅವರು ಇನ್ನೊಂದು ವರದಿಯನ್ನು ಕೊಟ್ಟು ಕೇಸ್ ಕ್ಲೋಸ್ ಮಾಡಿದರೆ ಈ ಸರ್ಕಾರದ ಬಗ್ಗೆಯೂ ಜನರಿಗೆ ನಂಬಿಕೆ ಉಳ್ಕೊಳ್ಳಲ್ಲ. ಪೊಲೀಸರ ಬಗ್ಗೆ ಮೊದಲೇ ಜನರಿಗೆ ನಂಬಿಕೆ ಇಲ್ಲ. ಸಂಪೂರ್ಣವಾಗಿ ಜನ ಅದ್ರ ಬಗ್ಗೆನೂ ನಂಬಿಕೆ ಕಳ್ಕೊತಾರೆ. ಹಾಗಿದ್ದರೆ ಏನು? ಇದನ್ನು ನೇರವಾಗಿ ನಾನು ಇವತ್ತೆತ್ತುವ ಪ್ರಶ್ನೆಗೆ ಬರ್ತೀನಿ. ಇವತ್ತು ನಾನು ಎತ್ತಾ ಇರುವ ಪ್ರಶ್ನೆ, ಹೆಗ್ಗಡೆ ಕುಟುಂಬದವರನ್ನು ಮತ್ತು ಅಲ್ಲಿ ಕೆಲಸ ಮಾಡುತ್ತಿರುವಂತಹ ಸಿಬ್ಬಂದಿಗಳು ಯಾರಿದ್ದಾರೆ ಅವರನ್ನು SIT ಪ್ರಶ್ನಿಸ್ತಾ. ಕ್ವೆಶ್ಚನ್ ನಂಬರ್ 1. ಕ್ವೆಶ್ಚನ್ ನಂಬರ್ 2. 85-90ರ ನಂತರ ಹಲವಾರು ಇಂತಹ ಪ್ರಕರಣಗಳು ನಡೆದಿದೆ ಅಂತಾದರೆ ಅದರ ಜವಾಬ್ದಾರಿ ಅಲ್ಲಿರುವ ಪೊಲೀಸ್ ಠಾಣೆಯ ಅಧಿಕಾರಿಗಳ ಮೇಲೂ ಇರುತ್ತೆ. ಆದ್ದರಿಂದ ಪೊಲೀಸ್ ಅಧಿಕಾರಿಗಳನ್ನು, ಅಲ್ಲಿ ಕೆಲಸ ಮಾಡಿದವ್ರನ್ನ, ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ ಇತ್ಯಾದಿಗಳನ್ನು ಕರೆದು SIT ಎನ್ಕ್ವೈರಿ ಮಾಡಲೇಬೇಕಾಗಿದೆ. ಈಗ ತಪ್ಪಿಸಿಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಈಗೇನಾದರೂ ತಪ್ಪಿಸಿಕೊಂಡ್ರೆ SITಯ ಮುಖ್ಯಸ್ಥರು ಏನಿದೆ, ಪ್ರಣವ್ ಮೊಹಂತಿ, ಅವರ ಬಗ್ಗೆ ಈಗಲೂ ಕರ್ನಾಟಕದಲ್ಲಿ ಒಳ್ಳೆಯ ಅಭಿಪ್ರಾಯ ಇದೆ, ಗೌರವ ಇದೆ. ಆ ಗೌರವ ಇದೆಯಲ್ಲ, ಆ ಗೌರವದ ಗೋಪುರ ನೆಲಕ್ಕೆ ಕುಸಿಯುತ್ತೆ, ಅನುಮಾನ ಬೇಕಾಗಿಲ್ಲ. ಆದ್ದರಿಂದ SIT ಈಗ ಅನಿವಾರ್ಯತೆಯಲ್ಲಿ ಸಿಕ್ಕಿದೆ. SIT ಈ ಒಂದು ಧರ್ಮಸ್ಥಳದ
ಆಡಳಿತ ನಡೆಸುತ್ತಿರುವವರ ಎನ್ಕ್ವೈರಿಯನ್ನು ವಿಚಾರಣೆಯನ್ನು ಮಾಡಬಹುದು ಅಂತ. ಆ ವಿಚಾರಣೆ ಮಾಡಿದರೆ ಆಗ ಸತ್ಯ ಹೊರಗೆ ಬಂದೇ ಬರುತ್ತೆ. ವಿಚಾರಣೆ ಮಾಡದಿದ್ದರೆ ಸತ್ಯ ಮುಗಿದೋಗ್ಬಿಡುತ್ತೆ. ಎಲ್ಲೆಲ್ಲಿ ವಿಚಾರಣೆ ಮಾಡಬೇಕು ಅದನ್ನು ನಾನು ಕೆಲವು ಸಂದರ್ಭದಲ್ಲಿ ಹೇಳಿದ್ದೆ. ಅದು ಎಲ್ಲಿ ಅಂತಂದರೆ ಮೊದಲನೇದಾಗಿ ಮಾಡಬೇಕಾದ್ದು ಅಲ್ಲಿರುವ ಸ್ವಾಗತ ವಿಭಾಗದವರನ್ನ. ಸ್ವಾಗತ ವಿಭಾಗದವರ ವಿಚಾರಣೆ ಆಗಲೇಬೇಕಾಗಿದೆ. ಅದಾದ ನಂತರ ಆ ಸ್ವಾಗತ ವಿಭಾಗದವರು ಯಾರು ಕೆಲಸ ಮಾಡ್ತಿದ್ದಾರೆ ಅವ್ರು ಹೇಳಲೇಬೇಕಲ್ಲ, ಯಾರ ಸೂಚನೆಯ ಮೇರೆಗೆ ಈ ಅನಾಮಧೇಯ ಹೆಣಗಳು ನೇತ್ರಾವತಿಯಲ್ಲಿ ತೇಲಿ ಹೋಗಿವೆ, ಯಾರು ಬಂಗ್ಲೆ ಗುಡ್ಡದ ಮೇಲೆ ಹೆಣವನ್ನು ತಂದು ಹಾಕಿದವ್ರು ಯಾರು, ಈ ಪ್ರಶ್ನೆಗೆ ಅಲ್ಲಿರುವವರು ಉತ್ತರ ಕೊಡಬೇಕು. ಅದು ಅವ್ರಿಗೆ ಗೊತ್ತಿರೋ ಚಾನ್ಸಸ್ ಇರುತ್ತೆ. ಒಂದು. ಎರಡನೇದಾಗಿ ಇನ್ನೇನೂ ಬೇಕಾಗಿಲ್ಲ. 90ರ ದಶಕದಿಂದ ಇದುವರೆಗೆ ಆ ಪೊಲೀಸ್ ಸ್ಟೇಷನ್ನಲ್ಲಿ ಕೆಲಸ ಮಾಡಿದವರು, ಅವರು ಪೊಲೀಸ್ ಸಿಬ್ಬಂದಿಗಳು, SI ಮೊದಲಾದವರು, ಅವ್ರಲ್ಲಿ ಎಷ್ಟು ಜನ ಬದುಕಿದ್ದಾರೆ ಎಷ್ಟು ಜನ ಹೋಗಿದ್ದಾರೋ ಗೊತ್ತಿಲ್ಲ, ಅವರನ್ನು ಎತ್ತಾಕೊಂಡು ವಿಚಾರಣೆ ಮಾಡಬೇಕು. ಅಷ್ಟೇ ವಿಚಾರಣೆ ಮಾಡಿದರೆ ಆಗಲ್ಲ. ಅವರು ವಿಚಾರಣೆ ಮಾಡಬೇಕಾದ್ರೆ ಧರ್ಮಸ್ಥಳದ ಪೊಲೀಸ್ ಠಾಣೆಯಲ್ಲೇ ಕೆಲಸ ಮಾಡಿದಂಥ ಪೊಲೀಸರು ಮತ್ತು ಪೊಲೀಸ್ ಅಧಿಕಾರಿಗಳು ಅವರ ಆರ್ಥಿಕ ಸ್ಥಿತಿ ಹೇಗಿದೆ, ಈಗ ಅವರು ಎಲ್ಲೆಲ್ಲಿ ಮನೆಯನ್ನು ಹೊಂದಿದ್ದಾರೆ, ಎಲ್ಲೆಲ್ಲಿ ಆಸ್ತಿ ಇದೆ, ಅವರಿಗೆ ಆಸ್ತಿ ಕೊಡಿಸಿದವರು ಯಾರು, ಆ ಆಸ್ತಿಯನ್ನು ಖರೀದಿಸುವುದಕ್ಕೆ ದುಡ್ಡು ಬಂದಿದೆ ಎಲ್ಲಿಂದ, ಇದರ ಎನ್ಕ್ವೈರಿಯನ್ನು ಕೂಡ SIT ಮಾಡಬೇಕಾಗಿದೆ. ಅಂದರೆ ಇದರ ಹಿಂದೆ ಇರಬಹುದಾದ ಆರ್ಥಿಕ ಲಾಭ ಯಾವುದು? ಆರ್ಥಿಕ ಲಾಭ ಪ್ರಕರಣವನ್ನು ದಾರಿ ತಪ್ಪಿಸುವುದಕ್ಕೆ ಅವರು ಯಾರಿಗೋ ಆರ್ಥಿಕ ಲಾಭ ಆಗಿರಬೇಕಲ್ವಾ, ಆ ಆರ್ಥಿಕ ಲಾಭವನ್ನು ಯಾರೋ ಮಾಡಿಕೊಟ್ಟಿರಬೇಕಲ್ವಾ, ಅವರು ಯಾರು? ಸೊ ಆದ್ದರಿಂದ ಈ ತನಿಖೆ ಈ ಒಂದು ಹಂತದಲ್ಲಿ ಇದು ಕ್ಲೋಸ್ ಆಗುವ ಹಂತಕ್ಕೆ ಬಂದಿಲ್ಲ, ಇದು ಓಪನ್ ಆಗುವ ಹಂತಕ್ಕೆ ಬಂದಿದೆ ಈಗ. ಯಾಕೆಂದರೆ SIT ಇಟ್ಸೆಲ್ಫ್ ತನ್ನ ಆಫಿಡೆವಿಟ್ನಲ್ಲಿ ಹೇಳಿದೆ ಅನ್ನಲಾಗ್ತಾ ಇದೆ ಈಗ. ಏನು ಅಂದರೆ ಸಿಕ್ಕಿದೆ, ಅಸ್ಥಿ ಪಂಜರ ಸಿಕ್ಕಿದೆ ಅಲ್ಲಿ. ಮತ್ತು 90ರ ದಶಕದ ನಂತರ ಇಲ್ಲಿವರೆಗೆ UDR ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಫಿಡೆವಿಟ್ನಲ್ಲಿ SIT ಮೆನ್ಷನ್ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಅದು ಮೆನ್ಷನ್ ಮಾಡಿದರೆ ಅದರೊಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕಾದ ಹೊಣೆಗಾರಿಕೆ ತನ್ನಿಂದ ತಾನೇ SIT ಮೇಲೆ ಬರುತ್ತೆ. SIT ಅದನ್ನು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಅಂದರೆ ಈ ಎನ್ಕ್ವೈರಿ ಈಸ್ ನೌ ಇಟ್ಸ್ ವೈಡ್ ಓಪನ್. ಆದ್ದರಿಂದ ಅದು ಎಲ್ಲಿವರೆಗೆ ಹೋಗುತ್ತೋ ಗೊತ್ತಿಲ್ಲ. ಈ ಧರ್ಮಸ್ಥಳದಲ್ಲಿ ಸೊ ಅಲ್ಲಿ ಆಡಳಿತ ನಡೆಸುತ್ತಿರುವವರು ಅನ್ನೋ ಒಂದು ಶಬ್ದವನ್ನು ನಾನು ಬಳಸ್ತಾ ಇದ್ದೀನಿ. ಈಗ ಆಡಳಿತ ನಡೆಸುತ್ತಿರುವವರು ಎಲ್ಲರೂ ಎನ್ಕ್ವೈರಿ ಆಗಬೇಕು. ಸೊ ಅದರಲ್ಲಿ ಕೆಳ ಹಂತದಿಂದ ಮೇಲ್ ಹಂತದವರೆಗೆ ಹೋಗ್ಬೋದು. ಅವರು ಎಲ್ಲರನ್ನೂ ಎನ್ಕ್ವೈರಿ ಮಾಡಬೇಕಾದ ಅನಿವಾರ್ಯ ಸ್ಥಿತಿಗೆ SIT ಸಿಕ್ಕಾಕೊಂಡಿದೆ. ಈಗ ಬಟ್ಟೆ ಕುಡ್ಕೊಂಡು SIT ಹೋಗೋಕ್ಕಾಗಲ್ಲ. ಅಥವಾ ಇದೊಂದು ಷಡ್ಯಂತರದ ಭಾಗ ಅಂತ ಮೊದಲ ಭಾಗದಲ್ಲಿ ಏನು ತನಿಖೆ ನಡೆಸಿದ್ರು, ಇದೊಂದು ಷಡ್ಯಂತರ, ಸ್ಥಾನದ ಮಾನ ಹರಾಜು ಮಾಡೋದಕ್ಕೆ ಮಾಡಿದ್ದು ಅಂತೇನು ತುತ್ತಿರಿ ಹೊಡ್ಕೊಂಡು ಬಂದಿರಲ್ಲ, ಈಗ SIT ಅದಕ್ಕೆ ಸೀಮಿತ ಆಗಿರೋಕ್ಕಾಗಲ್ಲ. ದೇ ವಿಲ್ ಹ್ಯಾವ್ ಟು ನೋ. ಸೊ ಆದ್ದರಿಂದ ಆ ಪ್ರಕ್ರಿಯೆ ಪ್ರಾರಂಭ ಯಾವಾಗ ಆಗುತ್ತೆ ಅನ್ನೋದು ಕುತೂಹಲಕರವಾದ್ದು. ಆದ್ದರಿಂದ ಇದು ಯಾರ ಮನೆಯ ಅಂಗಳದವರೆಗೆ ಹೋಗುತ್ತೆ ಎನ್ಕ್ವೈರಿ, ಧರ್ಮಸ್ಥಳದಲ್ಲಿ ಯಾರ ಮನೆ ಅಂಗಳದವರೆಗೆ ಹೋಗುತ್ತೆ, ಆ ತನಿಖೆಯನ್ನು ಮಾಡಬೇಕಾಗಿದೆ. ಅದರ ಜೊತೆಗೆ ಇಡೀ ಧರ್ಮಸ್ಥಳದ ಬೇರೆ ಬೇರೆ ವಸತಿ ಗೃಹಗಳಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಪ್ರಕರಣಗಳು ನಡೆದಿದೆ ಅದರ ಎನ್ಕ್ವೈರಿ ಆಗಬೇಕಾಗಿದೆ. ಆ ಅನಿವಾರ್ಯತೆಯನ್ನು SIT ತನ್ನಿಂದ ತಾನೇ ಸೃಷ್ಟಿಸಿಕೊಂಡಿದೆ. ಆ ಕಾರಣಕ್ಕಾಗಿ ಸರ್ಕಾರದ ಪರವಾಗಿ ಮಾತನಾಡುವವರೆಲ್ಲ ಈಗ ಸುಮ್ಮನಾಗಿದ್ದಾರೆ ಅನಿಸುತ್ತೆ. ಡಾಕ್ಟರ್ ಪರಮೇಶ್ವರ್ ಕೂಡ ಗೃಹ ಸಚಿವರು ಬಂತು ನಾಳೆ ವರದಿ ತಗೊಬಿಡ್ತೀನಿ, 1 ವಾರ ಕೇಳಿದ್ದಾರೆ ಅಂತ ಹೇಳ್ತಾಯಿದ್ರು. ಈಗ ಆ ಸ್ಥಿತಿಯಲ್ಲಿಲ್ಲ. ಯಾಕಂದರೆ ನ್ಯಾಯಾಲಯದ ಮುಂದೆ ಅಫಿಡವಿಟ್ ಸಲ್ಲಿಸಿದರೆ ನ್ಯಾಯಾಲಯದ ಮೇಲ್ವಿಚಾರಣೆಯಲ್ಲಿ ತನಿಖೆ ನಡೀಬೇಕಾಗುತ್ತೆ. ಆ ಸ್ಥಿತಿ ಈಗ ನಿರ್ಮಾಣ ಆಗಿದೆ. ಸೊ ಇದು ಭಾಳ ಮಹತ್ತರ ಘಟ್ಟ ಅಂತ ಅನಿಸುತ್ತೆ. SIT ವಿಲ್ ಹ್ಯಾವ್ ಟು ಪ್ರೂವ್, ತನ್ನ ಹಾನೆಸ್ಟಿಯನ್ನು ಪ್ರೂವ್ ಮಾಡಬೇಕಾಗಿದೆ. ಮತ್ತು ಕರ್ನಾಟಕ ಪೊಲೀಸರ ಘನತೆ ಗೌರವ ಇದೆಯಲ್ಲ ಅದನ್ನು ಉಳಿಸುವ ಕೆಲಸವನ್ನು ಮಾಡಬೇಕಾಗಿದೆ. ಅದ್ರ ಜೊತೆಗೆ ಸರ್ಕಾರ ಕೂಡ. ಇದಾಗತ್ತಾ? ಲೆಟ್ ಅಸ್ ವೇಟ್ ಅಂಡ್ ಸಿ. ಇದು ಇವತ್ತಿನ ವಿಶೇಷ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ.